ಎಕ್ಸಲೇಟರ್ ಕೊಡಿ. ಓಲಿ ಶಿಟ್, ಏನು ಗುರು ವ್ಯೂ ಇದು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲಿಗಪ್ಪ KTM 390 ತಗೊಂಡು ಹೋಗ್ತಾವನೆ ಅಂತ ನೋಡ್ತೀರಾ? ಕೊಡೈಕನಾಲ್ಗೆ ಹೊರಟಿದ್ದೀನಿ. 3 ಬೈಕ್ಸು, ಒಂದು ಹಿಮಾಲಯನ್ 450, ಒಂದು 411, ಒಂದು KTM 390. ಸೊ ನೈಟೇ ಬೆಂಗಳೂರು ಬಿಟ್ರಿ. ಇವಾಗ ಹತ್ರ ಸೇಲಂ ದಾಟಿದ್ದೀರಿ. ಸೊ ಟೋಟಲ್ 260 ಕಿಲೋಮೀಟರ್ಸ್ ಕವರ್ ಆಗಿದೆ. ಇನ್ನೊಂದು 200 ಕಿಲೋಮೀಟರ್ಸ್ ಇದೆ. ಸೊ ಈ ರೈಡ್ ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು KTM 390 ಅಡ್ವೆಂಚರ್ ಎಕ್ಸು. ಸಾಕಾಗೈತೆ, ಪವರ್ ಮಾತ್ರ ಎತ್ಕೊಂಡು ಹೋಗ್ತಾ ಇದೆ ಗಾಡಿ. ಸುಮ್ಮನೆ ಟಚ್ ಆಗ್ತಾ ಇದೆ 140 ಎಲ್ಲ. ಸೊ ವ್ಯೂ ನೋಡಿ ಹೆಂಗೈತೆ, ಆಹಾ. ಸಡನ್ ಪ್ಲಾನ್ ಇದು. ಏನ್ ಗುರು ಪಿಕಪ್ ಐತೆ ಅದ್ರಲ್ಲಿ, ನಿಜಾಗ್ಲು ಅಲ್ಲಿಂದ ಓಡಿಸ್ಕೊಂಡ್ ಬಂದಲ್ಲ ಫುಲ್ ನೈಟು, ಏನು ಅನಿಸ್ಲಿಲ್ಲ. ಬೆಳಗಿನ ಜಾವ ಒಂಥರ ರೈಡಿಗೆ, ಬೆಳಗಿನ ಜಾವ ಗಾಡಿ ಓಡಿಸ್ಬೇಕಂದ್ರೆ ಒಂಥರ ಖುಷಿ. ಸೊ ಇನ್ನೊಂದು 200 ಕಿಲೋಮೀಟರ್ಸ್ ಇದೆ. ಮೇ ಬಿ ಒಂದು 8 to 9 o'clock ಒಳಗಡೆ ಹೋಗಿ ಸೇರ್ತೀರಿ ಕೊಡೈಕನಾಲ್ಗೆ. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ಲು ಇದೆ. ಫಸ್ಟ್ ಟೈಮ್ ಓಡಿಸ್ತಾ ಇರೋದು ನಾನು 390. ಆಹಾ, ಏನು ಗುರು ಪರ್ಫಾರ್ಮೆನ್ಸು. ಮೈಲೇಜ್ ಒಂದು ಕಡಿಮೆ, ಅದು ಬಿಟ್ರೆ ಆಹಾ ಚಿಂದಿ ಗುರು. 1000 ಕಿಲೋಮೀಟ್ರ್ ಹಿಂಗೆ ಹೊಡೆದ್ಬಿಡ್ಬೋದು ಗುರು. ಸುಮ್ಮನೆ 1 ಅವರ್ಗೆ 100 ಕಿಲೋಮೀಟರ್ಸು ಸುಮ್ಮನೆ ಹೊಡಿಬೋದು ಇದರಲ್ಲಿ. ಹೆಂಗಿದೆ ಅಂದರೆ ಗಾಡಿ, ಆಹಾ. ಮುಂಬೈ, ಡೆಲ್ಲಿ ಎಲ್ಲ ಸುಮ್ಮನೆ ಹೊಡಿಬೋದು. 1000 ಕಿಲೋಮೀಟ್ರು. ರೋಡ್ ಒಂದು ಚೆನ್ನಾಗಿದೆ, ಸೇಲಂ ಹೈವೇ. ಸುಮ್ಮನೆ ಅಲ್ಲಿ ನೋಡಿ, RPM 5-6 ಅಷ್ಟೇ. 130, 140 ಸುಮ್ಮನೆ ಟಚ್ ಆಗ್ತಾ ಇದೆ. ಓಕೆ ಸ್ನೇಹಿತರೆ, ಪಳನಿನ 80 ಕಿಲೋಮೀಟ್ರ್ ಐತೆ. ಹೋಗ್ತಾ ಇದ್ದೀರಿ. ಓಕೆ, ಪರವಾಗಿಲ್ಲ. ಬಿಸಿಲು ಇನ್ನೂ 8:15 ಟೈಮು, ಏನೂ ಗೊತ್ತಾಗ್ತಾ ಇಲ್ಲ. ಸೊ ಕೊಡೈಕನಾಲ್ ಎಂಟ್ರೆನ್ಸಿಗೆ ಬಂದಿದ್ದೀರಿ. ಕೆಳಗಡೆ ತಣ್ಣಗಿದೆ, ಇಲ್ಲೇ ಸ್ವಲ್ಪ
ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಇನ್ನೂ ಹೋಗ್ಬೇಕು ಮೇಲೆ, ಇನ್ನೊಂದು 40 ಕಿಲೋಮೀಟರ್ಸ್ ಹೋಗಬೇಕು. ಇದು ಕೆಳಗಡೆ ಮೈನ್ ಎಂಟ್ರೆನ್ಸ್. ಮೊದಲನೇ ಚೆಕ್ ಪೋಸ್ಟ್ ಇದು. ಏನೋ ಪ್ಲಾಸ್ಟಿಕ್ ಬಾಟಲ್ಸ್ ಏನೂ ಅಲೌ ಇಲ್ಲ ಅಲ್ಲೇ. ಏನೋ ಕೇಳ್ತಾವ್ರಿ. ಸ್ನೇಹಿತರೆ, ವೆಲ್ಕಮ್ ಟು ಕೊಡೈಕನಲ್. ಪ್ರಿನ್ಸಸ್ ಹಿಲ್ಸ್ ಕೊಡೈಕನಲ್ ವೆಲ್ಕಮ್ಸ್ ಯು. ಓಕೆ, ಫಸ್ಟ್ ಹೇರ್ಪಿನ್ ಬೆಂಡ್ 51 ಕಿಲೋಮೀಟ್ರಾ. ಫಸ್ಟ್ ಹೇರ್ಪಿನ್ ಬೆಂಡ್. ಸ್ನೇಹಿತರೆ, ಮಂಜುಮಲ್ ಬಾಯ್ಸ್ ಮೂವಿ ಇದೆಯಲ್ಲ, ಅದ್ರ ಶೂಟಿಂಗ್ ಇಲ್ಲೇ ಆಗಿರೋದು. ಗುನಾ ಕೇವ್ ಅದೂ ಇಲ್ಲೇ ಇರೋದು. ನೀರು ಬೀಳ್ತೈತೆ ಅಲ್ಲಿಂದ. ನೆಕ್ಸ್ಟ್ ಲೆವೆಲ್. ಸರ ಇನ್ನೊಂದು ಆಪೋಸಿಟಲ್ಲಿ ಬಂದ್ಬಿಟ್ರೆ ಬಸ್ಸು ಅಷ್ಟೇ, ಮುಗೀತು ಕತೆ. ಹೆಂಗೈತೆ ನೋಡಿ ರೂಟ್. ಅಯ್ಯೋ, ಗುನಾ ಕೇವ್ ಇವಾಗಿನ ಪರಿಸ್ಥಿತಿ ನೋಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಏನಿದು ಬೆಳಗ್ಗೆನೆ? ಏನು ಟೈಮು? 1 ಗಂಟೆ ಆಗ್ಬಿಟ್ಟಿದ್ಯಾ? ಅಯ್ಯೋಯ್ಯೋ. ಇದು ಗುನಾಕೆ ಪಾರ್ಕಿಂಗಾ? ಗುನಾಕೆ ಪಾರ್ಕಿಂಗಾ ಇದು? ಅಲ್ಲ ಬ್ರೋ, ಇದು ಪಾರ್ಕಿಂಗ್ ಅನ್ಸುತ್ತೆ. ಏಯ್ ಹೋಗ್ರಲ್ಲೇ, ಹೆಣ್ಣು ಮಕ್ಳಿಗೆ ಆರು ನೋಡಿದ್ರೆ ಕೇಳಿಸಲ್ಲ ಅಂತದೆ. ಬ್ಯಾಕ್ಗ್ರೌಂಡ್ BGM ಓಡೋ ಅದೇನು ತಗೊಂಡು. ಸೊ ಸ್ನೇಹಿತರೆ, ಪೂಂಬಾರಾಗಿ ಬಂದಿದ್ದೀರಿ. ಕೊಡೈಕನಲ್ ಗುನಾ ಕೇವಲ್ಲಿ ಒಂದು ಸರಿಯಾದ ಒಂದು ಪ್ರಾಬ್ಲಮ್ ಆಗೋಯ್ತು. ಸೊ ಕೊಡೈಕನಲ್ಲು ಗುನಾ ಕೇವಲ್ಲಿ ಫಾರೆಸ್ಟ್ ಆಫೀಸರೆಲ್ಲ ಹಿಡ್ಕೊಂಡು ಡ್ರೋನ್ ಬಿಡಬಾರ್ದಿಲ್ಲ ಅಂತ ಗೊತ್ತಿಲ್ಲ ನಮಗೆ. ಡ್ರೋನ್ ಬಿಟ್ಬಿಟ್ಟಿದ್ರಿ ಗುನಾ ಕೇವ್ ಒಳಗಡೆ. ಅಯ್ಯೋ ಯಾಕೆ ಹೇಳ್ತೀರಾ ಅದು.
ಹಿಡ್ಕೊಂಡು ಫೈನ್ ಹಾಕ್ತೀರಿ, ಡ್ರೋನ್ ಕೊಡಲ್ಲ ಅದು ಇದು ಅಂತ ಹೇಳಿ ಅವರು ಫೈನಲಾಗಿ ಮಾತಾಡಿ ಡ್ರೋನ್ ತಗೊಂಡು ಪೂಂಬಾರಕ್ಕೆ ಬಂದರೆ. ಹಾಂ, ಇದು 7-7 14-18 ಕಿಲೋಮೀಟರ್ಸ್ ಕೊಡೈಕನಲ್. ಸೊ ಇಲ್ಲೇ ಕೊಡೈ ಅಡ್ವೆಂಚರ್ ಹೋಮ್ ಸ್ಟೇ ಇದರಲ್ಲೇ ರೂಮ್ ಮಾಡಿದ್ದೀರಿ. ಫಾರೆಸ್ಟ್ ಕ್ಯಾಂಪಿಂಗು. ಫಾರೆಸ್ಟ್ ಕ್ಯಾಂಪಿಂಗು ಇದು ಐತೆ ಅವ್ರದ್ದು. ಇದು ರೂಮ್ಸ್ ಇದು. ಸೊ 10th ಸ್ಟೇ ನಾವು ಬುಕ್ ಮಾಡಿರೋದು. ಫಾರೆಸ್ಟ್ ಕ್ಯಾಂಪಿಂಗ್, ಫಾರೆಸ್ಟ್ ಒಳಗಡೆ ಕ್ಯಾಂಪಿಂಗ್ ಮಾಡೋ ಥರ ಅವರು ಒಂದು ಸೆಟಪ್ ಮಾಡಿದ್ದಾರೆ. ಇಲ್ಲಿಂದ 8 ಕಿಲೋಮೀಟರ್ಸ್ ಅಡ್ವೆಂಚರು. ಸೊ ಹೋಗ್ತಾ ಇದ್ದೀರಿ, ಬನ್ನಿ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ನೋಡೋಣ. ಫಾರೆಸ್ಟು ಅಡ್ವೆಂಚರು. ಈ 2 ಬೆಟ್ಟ ದಾಟಿ ಆ ಕಡೆ ಹೋಗ್ಬೇಕಂತೆ, ಸೆಂಟ್ರ್ ಫಾರೆಸ್ಟಲ್ಲಿ. ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸು? ಸೊ ನಮ್ಮ ಗೈಡ್ ಯಾರು ಹೇಳಿ? ಹಿಂದೆ ಹುಡುಗ ಕೂತ್ಕೊಂಡು ನೋಡಿ, ಚಿಕ್ಕ ಹುಡುಗ, ಅವನೇ ನಮ್ಮ ಗೈಡು. ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತವನೆ ನಮ್ಮನ್ನು. ಫುಲ್ ಥ್ರಿಲ್ಲಿಂಗಾಗಿ ಇರುತ್ತೆ, ಅಡ್ವೆಂಚರೇ. ಸ್ವಲ್ಪ ಬೇಗ ಬಿಡಬೇಕಾಗಿತ್ತು, ಸ್ವಲ್ಪ ವೀಡಿಯೋಸು ಫೋಟೋಸು. ಎಸ್ ಹಾಂ. ಓಹೋ, ಏನಿದೆ, ಇನ್ನೂ ಎಕ್ಸ್ಟ್ರೀಮ್ ಇದೆ. ಓಕೆ, ವೆಯ್ಟ್ ಮಾಡಿ ಒಂದು 2 ನಿಮಿಷ, ಬಂದ್ರಿ ನಾವು. ಓಹೋ, ಈ ರೋಡಲ್ಲಿ ಹೋಗ್ಬೇಕಾ? ಮಂಜು ಇರಿ ಒಂದು ನಿಮಿಷ. ಆ ಥರ ಬಂದರೆ ಸ್ಲೋ ಆಗಿ ಹೋಗ್ಬೇಡಿ, ಒಂದೇ ಫ್ಲೋ ಹೋಗ್ಬಿಡಿ, ಇಲ್ಲಾಂದರೆ ಕಚ್ಕೊಂಡ್ಬಿಡುತ್ತೆ. ನೋಡಿ, ನಾನು ಹೋಗ್ತೀನಿ ನೋಡಿ. நான் ஒரே ஃப்ளோவாக வாங்கண்ணா. அந்த பையனை கெட்டியாக புச்சுக்க சொல்லுங்க, கொஞ்சம் லைட்டாக. ஏன் அண்ணா 2 வண்டி வருது, ஒரே நிமிஷம். அதான் அந்த சின்ன பையன் வந்துங்கிறாங்க கூட, ஸ்டேக்கு. ஆரிஸ். சரிண்ணா. ಆಯ್ತಿನ, ಅವರು ಇನ್ನೂ ದೂರ ಇರ್ಕಾರಣ್ಣ. ಓಕೆ ಗಾಯ್ಸ್, ಬನ್ನಿ ಹೋಗೋಣ. ಇನ್ನೂ ಇದೆ ಗುರು, ಇನ್ನೂ ಇದೆ, ತುಂಬ ಇದೆ ಆಫ್ ರೋಡು. ಎಸ್ ಲೆಟ್ಸ್ ಎಂಜಾಯ್ ಟುಮಾರೋ. Oh my God. Yes, come on. ಡೇಲ್ ಬಂದಿದ್ರೆ ಸಖತ್ತಾಗಿರೋದು. ಓಕೆ ಯಸ್. ಇದೂ ಒಂದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಅಣ್ಣ ಮುಂದೆ ಫುಲ್ ನೀರಿದೆ. ಅಣ್ಣ ಇಲ್ಲಿ ನಿಲ್ಲಿಸ್ಬೇಡ್ರಿ, ಒಂದೇ ಫ್ಲೋ ಬಂದುಬಿಡ್ರಿ. ನಾನು ಬರ್ತಾಯಿದ್ದೀನಲ್ಲ ಆ ಥರ. ಅಲ್ಲಿ ಸ್ವಲ್ಪ ಇದಿದೆ, ಈ ಕಡೆ ಡೀಪ್ ಇದೆ. ಈ ಕಡೆಯಿಂದನೇ ಬರ್ತೀರ, ರೈಟ್ ಸೈಡಿಂದನೇ ಬರ್ತೀರ ನೋಡಿ. ಕಾಲಿಗೆ ಪಡ್ತಾ ಇದ್ರೆ ಕೆಳಗಡೆ, ಈ ಕಡೆ ತುಂಬ ಡೀಪಿ. ಆಗುತ್ತೆ, ಇಷ್ಟೇ ದೂರ ಇರೋದು. ಎಕ್ಸಲೇಟರ್ ಕೊಡಿ. ಸೂಪರ್.
ಓ ಮೈ ಗುಡ್ನೆಸ್, ಯಾರೋ ಇರೋ ಥರನೇ ಕಾಣಿಸ್ತಾ ಇಲ್ಲಿ. இல்லை 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 விடு விடு இருக்கட்டும், போத விடு. நான் இப்படி வந்து ಬನ್ನಿ, ಒಂದೇ ಫ್ಲೋ ಸ್ಟ್ರೈಟು. ಎಕ್ಸ್ಲೇಟ್ರ್ ಎಕ್ಸ್ಲೇಟ್ರು ಎಕ್ಸ್ಲೇಟ್ರ್ ಕೊಡಿ, ಎಕ್ಸ್ಲೇಟ್ರ್ ಕೊಡಿ, ಎಕ್ಸ್ಲೇಟ್ರ್ ಕೊಡಿ. ಓಕೆ, ಓಹೋ ಓಹ್, ಏನೋ ಅಂದ್ಕೊಂಡಿದ್ರಿ, ಭಯಂಕರ ಐತೆ ಆಫ್ ರೋಡು. ಚೆನ್ನಾಗೈತೆ ಗುರು ಆಫ್ ರೋಡಿಂಗೆ ಕೇಪಬಿಲಿಟಿನ, ಇದೂ ಭಯಂಕರವಾಗೈತೆ. நான் இருக்காதீங்க பையனை. சரி சரி வாங்க, அச்சின்னு வாங்க, நான் ஃபுல் மேலே வந்துட்டேன். ಗಾಯ್ಸ್ ಫೈನಲಿ ಸ್ಟೇ ರೀಚ್ ಆಗಿದೆ ರೇ. ಎಸ್ ಎಸ್, ರೀಚ್ ಆಯಿತು ಫೈನಲಿ, ಟಾಸ್ಕ್ ಕಂಪ್ಲೀಟೆಡ್. உள்ளோ ஓ நடுங்க நடுங்க, ஸ்டே இன்னைக்கு நம்மளது தான், தம்பியை கூட்டு வந்துட்டுக்கிறது. இங்கே வா. ಸೊ ಎಲ್ಲರಿಗೂ ಶುಭೋದಯ ಸ್ನೇಹಿತರೆ. ಇದು ಡೇ 3 ವ್ಲಾಗು. ಸೊ ಈ ವ್ಲಾಗ್ ಕಂಟಿನ್ಯೂನೇ ಆಗುತ್ತೆ ಅನಿಸುತ್ತೆ, ನೋಡೋಣ ಲೆಂತ್ ಎಷ್ಟಿದೆ ನೋಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ನೈಟ್ ಬಂದರೆ, ನೈಟು ಈ ವ್ಯೂ ಕಾಣಿಸಿಲ್ಲ ಅನಿಸುತ್ತೆ, ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಟುವರ್ಡ್ಸ್ ಟ್ರಕ್ಕಿಂಗು 2 ಕಿಲೋಮೀಟರ್ಸ್ ವಾಟರ್ ಫಾಲ್ಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀರಿ. ಮಂಜು ಬ್ರೋ, ಏನು ಅನ್ನಿಸ್ತಾ ಇದೆ? ಚುಮ್ಮ ಚುಮ್ಮ ಅನ್ನಿಸ್ತಾ ಇದೆಯಾ? 24/7 ಆಗ್ಬಾರ್ದು ಅವ್ರಿಗೆ. ಓಕೆ, ವೆರಿ ನೈಸ್ ಸ್ಪಾಟ್. ಇಲ್ಲೇ 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 ಅಭಿ 2 ಕಿಲೋಮೀಟರ್ ಅಂತ ಇಲ್ಲ ಕಾಮಿಡಿ ಎಲ್ಲ ಗೈಡ್ ಸಖತ್ತಾಗಿ ಮಾಡ್ತಾನೆ ಅವನು. ಗೈಡ್ ಈ ವಯಸ್ಸಲ್ಲೇ ಕರ್ಕೊಂಡವನು, ಬಟ್ ವೆರಿ ಗುಡ್. ಬಟ್ ಮಾತಾಡೋದೆಲ್ಲ ಒಂಥರ ಚೈಲ್ಡ್ ಇದಾಗ ಮಾತಾಡ್ತಾನೆ. ಬಟ್ ಅಲ್ಲ 10ನೇ ಕ್ಲಾಸ್ ಅಂದ್ರೆ ಯಾರು ನಂಬಲ್ಲ. ಆನ್ಲಿ ಬ್ಯಾಚುಲರ್ಸ್ ಮಾತ್ರ ಬರ್ಬೋದು, ಫ್ಯಾಮಿಲಿನ ಕರ್ಕೊಂಬಂದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಮಂಜು, ಏನು ಅನ್ನಿಸ್ತಾ ಇದೆ? ನೆಕ್ಸ್ಟ್
You go, I go. ಐ ಗೋ You go this side, I go that side. ದಟ್ ಸೈಡ್. ನೀರ್ ಸೌಂಡ್ ಕೇಳಿಸ್ತಾ ಇದೆ ಮಂಜು. ನೋಡಿ ರೂಟ್ ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಓ ವಾಟರ್ ಕ್ರಾಸಿಂಗ್. ಓ ಮೈ ಗಾಡ್. ಸೊ ಸ್ನೇಹಿತರೆ, ಸ್ಟೇ ಬಿಟ್ಟು ಕ್ಯಾಂಪಿಂಗ್ ಬಿಟ್ಟು ಆಚೆ ಹೋಗ್ತಾ ಇದ್ದೀರಿ. ಇವಾಗಿರೋದು ಆ್ಯಕ್ಚುಲಾಗಿ ಏನೋ ಬರೋದು ಬಂದ್ಬಿಟ್ರಿ. ಇವಾಗ ಹೋಗೋದೇ ಇರೋದು ನಮ್ಮದು. ಬನ್ನಿ ಅದು ಒಂದು ಕೈ ನೋಡೇ ಬಿಡೋಣ. ಓ ಸ್ಟಾಪ್ ಸ್ಟಾಪ್ ಸ್ಟಾಪ್. ಹಾಂ, ಎಸ್ ಎಸ್. ಇಲ್ಲಿ ನೋಡಿ 4x4 ಪಿಕಪ್ ಬೊಲ್ಲಾರೋ ಹೆಂಗೆ ಬರ್ತೈತೆ. ಓ ಅದು 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 ಒಡಿ ಒಡಿ ಒಡಿ. ಸೊ ಸ್ನೇಹಿತರೆ, ಆಫ್ ರೋಡಿಂಗ್ ಎಲ್ಲ ಆಯಿತು. ಅಬ್ಬಾ ಅಯ್ಯೋ ಅನಿಸ್ಬಿಡ್ತು. ಅಲ್ಲ, ADV ಬೈಕ್ ಇರೋರಿಗೆ ತುಂಬ ಜೋಶು. ನಾವು ಅವ್ರದ್ದು ಪಿಕಪ್ ಟ್ರಕ್ಕು ಇತ್ತು, ಸ್ಟೇ ಅವ್ರದ್ದು. ಅವರು ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ರು. ನಾವು ಬೇಡ, ನಮ್ಮ ಗಾಡಿನೇ ತಗೊಂಡೋಗ್ತೀರಿ ಅಂತ ನಾವು ಡಿಸೈಡ್ ಮಾಡಿ ಅದಕ್ಕೆ ಆಫ್ ರೋಡ್ ಮಾಡಬೇಕಂತಲೇ ಹೋಗಿರೋದು ಅಲ್ಲಿಗೆ. ಚೆನ್ನಾಗಿತ್ತು ಗುರು, ಎಕ್ಸ್ಪೀರಿಯನ್ಸು ಸೂಪರ್. ಸೊ ಇವಾಗ ಅಲ್ಲಿಂದ ಆಚೆ ಬಂದು 24 hours ನೆಟ್ವರ್ಕ್ ಇಲ್ಲ ಅಲ್ಲಿ. ವಿತೌಟ್ ನೆಟ್ವರ್ಕಲ್ಲಿ ನೆಟ್ವರ್ಕ್ ಏನೂ ಇಲ್ಲ, 0% ನೆಟ್ವರ್ಕು. ಸೊ ಅಲ್ಲಿಂದ ಇವಾಗ ಚೆಕ್ಔಟ್ ಆಗಿ ಆಚೆ ಬಂದರೆ ಆಫ್ ರೋಡೆಲ್ಲ ಸೊ ಸ್ನೇಹಿತರೆ, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾತ್ರ ಮಾಡಿ, ಮಾತ್ರ ಮರಿಬೇಡಿ. ಹಿಂಗೆ ಕಂಟಿನ್ಯೂಯಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಸೊ ಟೇಕ್ ಕೇರ್, ಬಾಯ್. ನೆಕ್ಸ್ಟ್